ಈಗಾಗಲೇ ಜೆಡಿಎಸ್ ಅವರು ಡ್ಯಾಡೀಸ್ ಹೋಮ್ ಶತಾಯ ಗತಾಯ ಮುಖ್ಯಮಂತ್ರಿ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿಯಲ್ಲಿ ಹಲವರು ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಬಂದ್ರೆ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ನಾನು 2028ಕ್ಕೆ ಮುಖ್ಯಮಂತ್ರಿ ಕ್ಯಾಂಡಿಡೇಟ್, ನಾವು ಅದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. 2028ಕ್ಕೆ ಯಾರಾಗಬಹುದು ಸಿಎಂ? ಟೂ ಅರ್ಲಿ ಅಂತ ಅನ್ಸುತ್ತಾ ಅಥವಾ ಪ್ರಸ್ತುತವಾಗಿ ನಡೀತಾ ಇರುವಂತ ಚರ್ಚೆ ಅಂತ ತಮಗನ್ಸುತ್ತಾ? ಈಗ ನಡೀತಿರೋ ಹಗ್ಗ ಜಗ್ಗಾಟ ನೋಡಿದ್ರೆ ಸದ್ಯಕ್ಕಂತೂ ಬಗೆಹರಿಯಕ್ಕಾಗಲ್ಲ. ಬಹಳಷ್ಟು ಪಂಚಾಯಿತಿಗಳಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಹಿಂಗ್ ಕಚ್ಚಾಡ್ತಾರಂದ್ರೆ ಅವರಿಬ್ಬರು ಕೊಡ್ಸೋದು ಬಹಳ ಕಷ್ಟ ಇದೆ. ಮೂಲ ಕಾಂಗ್ರೆಸ್ಸಿಗರು ಪಾಪ ಡಿ ಕೆ ಶಿವಕುಮಾರ್ ಅವರು ಬೆಗ್ ಮಾಡ್ತಾ ಇದ್ದಾರೆ. MTB ನಾಗರಾಜ್ ಯಾರು, ಬೊಮ್ಮಾಯಿ ಯಾರು, ಮುಖ್ಯಮಂತ್ರಿ ಆಗಿದ್ರು, ಮೂಲ ಬಿಜೆಪಿ ಸಂಘ ಪರಿವಾರದವರ, RSS ನವರ. ನಾವ್ ಹೇಳುವಂತದ್ದು ಪಾಪ ಇವ್ರು ಹೇಳ್ತಾರೆ. ನಿಮ್ದು ಮನೆಯೊಂದು 3 ಬಾಗಿಲು ಇದೆ, ಫಸ್ಟ್ ಅದನ್ನ ಸರಿ ಮಾಡ್ಕೋಬೇಕು. ಸರಿ ಇದೆ ಮೇಡಮ್, ಸರಿ ಬೇರೆ ಇಲ್ಲ, ಕಣ್ಣಿಗೆ ಅದು ಕಾಣಿಸುತ್ತೆ. ಸರಿ ಸರಿ ಇದೆ ಅದಲ್ಲಿ, ಇಲ್ಲ. ಅದು ಸರಿ ಇದೆ. ವಿಜೇಂದ್ರ ಆಗ್ತಾರೆ ಅಂದ್ರೆ ಅಶೋಕ್ ಅವರು ಆಕ್ಟಿವ್ ಆಗ್ತಾರೆ, CT ರವಿ ಆಕ್ಟಿವ್ ಆಗ್ತಾರೆ. ರಾಧಕ್ಕ ಪಂಚಾಯಿತಿ ವೀಕ್ಷಿಸಿ ರಾತ್ರಿ 8 ಗಂಟೆಗೆ.